ಹಾಯ್ ಎಲ್ಲರಿಗೂ ನಮಸ್ಕಾರ ರೀ. ಇವತ್ತು ನಾವು ಸಬ್ಸಿಗೆ ಸೊಪ್ಪನ್ನು ಬಳಸಿಕೊಂಡು ಹೆಸರುಬೇಳೆ ಪಲ್ಯ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈ ಹೆಸರುಬೇಳೆ ಮತ್ತು ಸಬ್ಸಿಗೆ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗಾಗಿ ಸುಲಭವಾಗಿ ತಕ್ಷಣಕ್ಕೆ ಯಾವ ರೀತಿ ಈ ಪಲ್ಯನ ಮಾಡ್ಕೋದು ಅಂತ ನೋಡೋಣ. ನಾನಿಲ್ಲಿ ಮೊದಲಿಗೆ ಸಬ್ಸಿಗೆ ಪಲ್ಯನ ಕಟ್ ಮಾಡಿ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಹೆಸರುಬೇಳೆಯನ್ನು ನಾನು ಬೇಯಿಸಿ ಇಟ್ಕೊಂಡಿದ್ದೆ. ಇವಾಗ ನಾನು ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 3 ಟೇಬಲ್ ಸ್ಪೂನ್ ಎಣ್ಣೆ, ಸ್ವಲ್ಪ ಜೀರಿಗೆ, 1 ಗಡ್ಡೆ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಂಡು ಕಲಿಸ್ಕೊತಿದ್ದೀನಿ ರೀ. ಇವಾಗ ಇದಕ್ಕೆ ನಾನು ಹಸಿಮೆಣಸಿನ್ಕಾಯಿಗೆ ಸ್ವಲ್ಪ ಉಪ್ಪು ಹಾಕಿ ಕುಟ್ಟಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಈ ಪಲ್ಯಕ್ಕೆ ಹಸಿಮೆಣಸಿನ್ಕಾಯಿ ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಅಚ್ಚ ಬದಲಿ ಇದನ್ನೇ ಬಳಸ್ಬೋದು, ತುಂಬ ರುಚಿಯಾಗಿರುತ್ತೆ ಅಚ್ಚ ಖಾರದ ಪುಡಿ ಬದಲಾಗಿ. ಇವಾಗ ನಾನು ಇದಕ್ಕೆ 1 ಸ್ಪೂನು ಅರಿಶಿಣನ ಹಾಕ್ಕೊಂಡು ಕಲಿಸ್ಕೊತೀನಿ ರೀ. ಅದನ್ನು ಅರಿಶಿಣನು ಚೆನ್ನಾಗಿ ಹಸಿಮೆಣಸಿನ್ಕಾಯಿ ಪೇಸ್ಟ್ ಜೊತೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ ನಾನು ಕಟ್ ಮಾಡಿ ತೊಳೆದಿಟ್ಕೊಂಡಿರುವಂಥ ಸಬ್ಸಿಗೆ ಸೊಪ್ಪನ್ನು ಹಾಕ್ತಿದ್ದೀನಿ. ಈ ಸಬ್ಸಿಗೆ ಸೊಪ್ಪಿನಲ್ಲಿ ನೀರಿನಂಶ ಇರೋದರಿಂದ ನಾವೇನು ಈ ಪಲ್ಯಕ್ಕೆ ನೀರು ಹಾಕೋ ಅವಶ್ಯಕತೆನೇ ಇಲ್ಲರಿ. ಪಲ್ಯದಲ್ಲಿ ನೀರಿನಂಶ ಜಾಸ್ತಿ ಇರುತ್ತೆ, ಹಾಗಾಗಿ ಅದನ್ನು ಸ್ವಲ್ಪ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ಇವಾಗ ಅದನ್ನು ಚೆನ್ನಾಗಿ ಪಲ್ಯಕ್ಕೆ ಖಾರದ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ 1 ನಿಮಿಷ ಇದ್ರ ಮೇಲೆ ಮುಚ್ಚಳನ ಮುಚ್ಚಿ ಬೇಯಿಸ್ಕೊತೀನಿ. ಆವಾಗ ಅದು ಚೆನ್ನಾಗಿ ಆ ನೀರಿನ ಅಂಶದಾಗೆ ಬಿಟ್ಕೊಂಡು ಪಲ್ಯ ಮೆತ್ತಗಾಗ್ತದೆ. ಇವಾಗ ನೋಡ್ಬೋದು ನೀವು, ಅದರಲ್ಲಿರೋ ನೀರೆಲ್ಲ ಬಿಟ್ಟು ಪಲ್ಯ ಎಷ್ಟು ಚೆನ್ನಾಗಿ ಮೆತ್ತಗಾಗಿದೆ. ಇದನ್ನು ಸ್ವಲ್ಪ ಕಲಿಸ್ಕೊಂಡ್ಬಿಟ್ಟು ಈ ಟೈಮಲ್ಲಿ ನಾನು ಕುದಿಸಿಟ್ಕೊಂಡಿರುವಂಥ ಬೇಳೆನ ಹಾಕ್ಕೊತಿದ್ದೀನಿ. ಈ ಬೇಳೆ ಹಾಕ್ಕೊಂಡು ಪಲ್ಯ ಜೊತೆ ಚೆನ್ನಾಗಿ ಕಲಿಸ್ಕೋಬೇಕ್ರಿ. ಅದು ಪಲ್ಯ ಬೇಳೆ ಎರಡು ಚೆನ್ನಾಗಿ ಕಲಿಸ್ಕೊಂಡು ಆವಾಗ ಮೇಲ್ಗಡೆ ಇವಾಗ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಿದ್ದೀನಿ. ಈ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು 1-2 ಸೆಕೆಂಡ್ ಮತ್ತೆ ಅದನ್ನು ಕಲಿಸ್ಕೊಂಡ್ಬಿಟ್ರೆ ಬಿಸಿ ಬಿಸಿಯಾದ ಸಬ್ಬಸಿಗೆ ಸೊಪ್ಪಿನ ಹೆಸರುಬೇಳೆ ಪಲ್ಯ ರೆಡಿ ಆಗುತ್ತೆ. ಇದು ಭಾಳ ಸಿಂಪಲ್ಲಾಗಿ ಸುಲಭವಾಗಿ 10 ನಿಮಿಷದಲ್ಲಿ ರೆಡಿ ಮಾಡ್ಕೋಬಹುದು. ಬೇಳೆ ಕುದಿಸಿಟ್ಕೊಂಡ್ರೆ, ಬೇಳೆನೂ ಕುದಿಯೋದಕ್ಕೆ ಜಾಸ್ತಿ ಟೈಮ್ ತೊಗೋದಿಲ್ಲ. ಅದು 5 ನಿಮಿಷ ನೆನೆ ಇಟ್ಕೊಂಡ್ರೂ, 10 ನಿಮಿಷ ನೆನೆ ಇಟ್ಕೊಂಡ್ರೂ ಅದು ಬೇಗ ಆಗುತ್ತೆ ಪಲ್ಯ. ಇವಾಗ ನೋಡಿ, ರುಚಿಯಾದ ಸಬ್ಸಿಗೆ ಸೊಪ್ಪಿನ ಹೆಸರುಬೇಳೆ ಪಲ್ಯ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇದು ತಕ್ಷಣಕ್ಕೂ ಮಾಡ್ಕೋಬಹುದು. ನೀವು ಒಂದು ಸಲ ಈ ಪಲ್ಯನ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟವಾದರೆ, ನಾನು ಮಾಡಿರೋ ಈ ರೆಸಿಪಿ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಇನ್ನೇನಾದರೂ ನಿಮಗೆ ನೆಕ್ಸ್ಟ್ ಯಾವ ರೆಸಿಪಿ ಬೇಕು ಅಂತ ಅನಿಸುತ್ತೆ ಅದನ್ನು ಕಮೆಂಟಲ್ಲಿ ಬಂದು ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.